ಎಲ್ರಿಗೂ ಸ್ವೀಟ್ ಶುಭೋದಯ. ಏನೂ ಪ್ಲ್ಯಾನ್ ಇಲ್ದಿರೋ ವೀಕೆಂಡಲ್ಲಿ ಏನೆಲ್ಲ ಆಗುತ್ತೆ, ಏನೆಲ್ಲ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಈ ವೀಕೆಂಡಲ್ಲಿ ಈ ದಿನ ನನಗೆ ಹೆಂಗಿತ್ತು, ನಾನು ಏನೇನೆಲ್ಲ ಮಾಡಿದೆ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಮೊದಲೇ ವೀಕೆಂಡು, ಸೊ ನಾವು ಬೇಗ ಎದ್ದೇಳಲ್ಲ. ಹಾಗಾಗಿ ನಾನು ಆಲ್ಮೋಸ್ಟ್ 8-8:30 ರೇಂಜಲ್ಲಿ ಎದ್ದೆ. ಸೊ ಬೆಳಗ್ಗೆ ಎದ್ದು 1-2 ಡೇಸಿಂದ ಮೆಡಿಟೇಷನ್ ಮಾಡೋಕ್ಕಾಗಿರಲಿಲ್ಲ ಡ್ಯೂ ಟು ಸಮ್ ರೀಸನ್ಸ್. ಸೊ ತುಂಬ ಮಿಸ್ ಮಾಡ್ಕೋತಿದ್ದೆ ಅಂತ ಅನಿಸಿ, ಕ್ರೇವಿಂಗ್ ಥರ ಅನಿಸಿ ಡೈರೆಕ್ಟ್ ನಾನು ಎದ್ದ ತಕ್ಷಣ ಬರೋದೆ ಮೆಡಿಟೇಷನ್ಗೆ, ಸ್ವಲ್ಪ ಫ್ರೆಶ್ ಅಪ್ ಆಗಿ. ಸೊ ಇದು ನನ್ನ ಫೇವ್ರೆಟ್ ಪ್ಲೇಸ್. ಈ ಪ್ಲೇಸಲ್ಲಿ ಬಂದು ಕೂತ್ಕೊಂಡು ಮೆಡಿಟೇಟ್ ಮಾಡ್ತೀನಿ. ಮೆಡಿಟೇಟ್ ಮಾಡೋಕ್ಕೆ ಮುಂಚೆ ನನಗೊಂದು ಅಭ್ಯಾಸ ಇದೆ, ಬೆಳಗ್ಗೆ ಎದ್ದು ವೆಯ್ಟ್ ಚೆಕ್ ಮಾಡೋದು. ನಾನು ವೆಯ್ಟ್ ಗೇನ್ ಮಾಡೋದ್ರ ಮೇಲೆ ವಾಕ್ ಮಾಡ್ತಿರೋದ್ರಿಂದ ಎಷ್ಟೇ ಕಷ್ಟಪಟ್ಟು ತಿಂದರೂ 1 ಮಂತಿಗೆ 1 kg ಜಾಸ್ತಿ ವೆಯ್ಟ್ ಗೇನ್ ಮಾಡೋಕ್ಕಾಗ್ತಿರೋದು. ಸೊ ಡಿಸಪಾಯಿಂಟ್ ಆಯಿತು ಬೆಳಗ್ಗೆನೇ. ಯಾಕಪ್ಪ ಅಂದರೆ 2 kg ಸಣ್ಣ ಆಗಿತ್ತೆ. ತುಂಬ ಒಂದು 3-4 ಡೇಸಿಂದ ಕಂಟಿನ್ಯೂಸ್ ಆಗಿ ಏನಕ್ಕೋ ಸ್ಟ್ರೆಸ್ ಆದೆ. ಸೊ 2 kg ಗಾನ್. ಹಾಗೆ ಹೋಗಲಿ ಬಿಡು ಸಾಯಲಿ ಅಂತ ಹೇಳಿ ನಾನು ಮೆಡಿಟೇಷನ್ ಮಾಡೋಕ್ಕೆ ಬಂದೆ. ನಾನು ಕರೆಕ್ಟಾಗಿ ಕೂತ್ಕೊಳ್ಳೋ ಆ ಪ್ಲೇಸಲ್ಲಿ ಸನ್ ರೈಸ್ ತುಂಬ ಚೆನ್ನಾಗಿ ಬರುತ್ತೆ ವಿಂಡೋಯಿಂದ. ಸೊ ಅದು ನಂಗೆ ಸಖತ್ ಇಷ್ಟ. ಬೆಳಗ್ಗೆ ಬಿಸಿಲು ಸಖತ್ತಾಗಿರುತ್ತೆ, ಅದು ಚಳಿಯಿಂದ ಎದ್ದೋಗಿ ಕೂತಿದ್ದಾಗ. ಸೊ ಆ ಒಂದು ಬಿಸಿಲಿಂದ ಹಾಗೆ ನನ್ನ ಎನರ್ಜಿನ ಕ್ಲೆನ್ಸ್ ಮಾಡಿ ಎನರ್ಜಿ ತೊಗೊಂಡು ಸಖತ್ತಾಗಿ ಒಂದು ಮೆಡಿಟೇಷನ್ ಮಾಡಿ ಮುಗಿಸ್ದೆ. ಅದಾದಮೇಲೆ ಇನ್ನೇನೂ ಇಲ್ಲ. ರೂಮ್ಗೆ ಬಂದು ಹಾಗೆ ಸ್ವಲ್ಪ ನೀರು ಕುಡಿದು ಡೈರೆಕ್ಟ್ ತಿಂಡಿಗೆ ಹೋದ್ವಿ. ಯಾಕಂದರೆ ಪಿ ಜಿಯಲ್ಲಿರೋದ್ರಿಂದ ಒಂದು 10 ಗಂಟೆ ಒಳಗೆ ತಿಂಡಿ ಮುಗಿಸ್ಕೊಬೇಕು, ಇಲ್ಲಾಂದರೆ ತಿಂಡಿ ಸಿಗಲ್ಲ. ಇದು ನನ್ನ ಫೇವ್ರೆಟ್ ಬ್ರೇಕ್ಫಾಸ್ಟ್. ಸ್ಯಾಟರ್ಡೇ ದೋಸೆ ಮಾಡ್ತಾರೆ, ಅದು ನಮಗೆಲ್ರಿಗೂ ತುಂಬ ಇಷ್ಟ. ಸೊ ಆ ಬ್ರೇಕ್ಫಾಸ್ಟ್ ತಿಂದು ಏನೂ ಪ್ಲ್ಯಾನ್ ಇಲ್ಲದೆ ಮತ್ತೆ ರೂಮಿಗೆ ಬಂದ್ವಿ. ಕೂತ್ಕೊಂಡೇನು ಬರೀತಾ ಇಲ್ಲ. ಸ್ವಿಶ್ಶಿಂದ ನನಗೊಂದು ಪೋಸ್ಟ್ ಕಾರ್ಡ್ ಬಂದಿತ್ತು. ಆ ಕಾರ್ಡಲ್ಲಿ ಏನೋ ಡ್ರಾಯಿಂಗ್ ಎಲ್ಲ 1 2 3 4 ಎಲ್ಲ ಜಾಯಿನ್ ಮಾಡಿ ಒಂದು ಐಸ್ ಕ್ರೀಮ್ ಐಕಾನ್ ಮಾಡಿ ಅದನ್ನ ಯಾರಿಗಾದ್ರೂ ಗಿಫ್ಟ್ ಮಾಡೋ ಥರ ಕೊಡೋ ಥರ ಒಂದು ಕಾರ್ಡ್ ಇತ್ತು. ಸೊ ಅದನ್ನು ಮಾಡಿ ನನ್ನ ಫ್ರೆಂಡಿಗೆ ಕೊಡೋಕ್ಕೆ ಅಂತ ಮಾಡ್ತಾ ಕೂತಿದ್ದೆ. ನೀವೇ ನೋಡಿ. ನೋಡಿ ಐಸ್ ಕ್ರೀಮ್ ಮಾಡಿದ್ದೀನಿ ನಾನು. ನನ್ನ ಒಂದು ಆಶೀರ್ವಾದ ನಿನ್ನ ಮೇಲೆ ಸದಾ ಇರುತ್ತೆ. ನನ್ನ ಫ್ರೆಂಡಿಗೆ ಸಖತ್ತಾಗಿ ಇರಿಟೇಟ್ ಮಾಡಾಯಿತು. ಸೊ ಇವಾಗ ಏನು ಮಾಡೋಣ ಅಂತ ಯೋಚನೆ ಮಾಡಿ ಹಾಗೆ ಒಂದು ಯಾವುದೋ ಸೈಕಾಗಿರೋ ಮೂವಿ ನೋಡಿದ್ವಿ. ಸೀರಿಯಸ್ ಆಗೋ ಮೂವಿ ಸೈಕಾಗಿತ್ತು. ಸೊ ಅದಾದಮೇಲೆ ಮಾಡೋಕ್ಕೆ ಇನ್ನೇನಿಲ್ಲ, ಬರೀ ತಿನ್ನೋದೊಂದೇ ಕೆಲಸ. ಏನೂ ಪ್ಲ್ಯಾನ್ಸ್ ಇಲ್ದಿರೋ ವೀಕೆಂಡಲ್ಲಿ ತಿನ್ಕೊಂಡು ಚೆನ್ನಾಗಿರಬೇಕು ಅಷ್ಟೇ ಅಂತ ಸಿಕ್ಕಿದ್ದೆಲ್ಲ ತಿನ್ಕೊಂಡು ಸುಮ್ಮನೆ ಕೂತಿದ್ದೆ. ತಿನ್ಬೇಕು ಅಷ್ಟೇ. ತಿನ್ನೋದೊಂದೇ ಜೀವನದಲ್ಲಿ ಖುಷಿ ಕೊಡೋದು ಅಂತ ನನಗೆ ಅರ್ಥ ಆಗಿದೆ. ಹಾಗೆ ತಿನ್ಕೊಂಡು ಉಂಡ್ಕೊಂಡು ಒಂದು ಡ್ರಾಯಿಂಗ್ ಅಂತ ಮಾಡಿದೆ. ಇದು ಏನು ಡ್ರಾಯಿಂಗು, ಇದಕ್ಕೆ ಮಖ ಇಲ್ಲ ಏನಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಇದನ್ನ ನಾನು ಯಾವುದೋ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡಿದ್ದೆ. ಸೊ ಮೈಂಡ್ ರಿಲ್ಯಾಕ್ಸೇಷನ್ಗೆ ಸ್ಕ್ರಿಬಲ್ ಅಂತ ಏನೋ ಕರೀತಾರೆ. ಸೊ ಅದನ್ನು ಮಾಡಿದೆ. ಇದು ನಾನು ಮುಂಚೆ ಮಾಡಿರೋ ಡ್ರಾಯಿಂಗ್, ಅದನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಅದೆಲ್ಲ ಮುಗಿಸಿ ಹೀಗೆ ಒಂದು ಪಾಡ್ಕಾಸ್ಟ್ ನೋಡಿದ್ವಿ. ಅಷ್ಟರಲ್ಲಿ ಆಲ್ಮೋಸ್ಟ್ ಈವ್ನಿಂಗ್ ಆಯಿತು. ಈವ್ನಿಂಗ್ ಆದಮೇಲೆ ಮತ್ತೆ ಏನಾದರೂ ತಿನ್ಬೇಕು ಅನ್ನಿಸ್ತು. ಇವಾಗ ರೂಮಲ್ಲಿ ಕೂತಿ ಬೋರ್ ಆಗಿದ್ದ ಕಾರಣದಿಂದ ಈಚೆ ಕಡೆ ಹೋಗಿ ಪಾನಿಪುರಿ ತಿನ್ಕೊಂಬರೋಣ ಅಂಥೇಳಿ ಪಾನಿಪುರಿ ತಿನ್ನೋಕ್ಕೆ ಅಂತ ಹೋದ್ವಿ. ನಮ್ಮ ಪಿ ಜಿಯಲ್ಲಿ ಸ್ಯಾಟರ್ಡೇ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಇರುತ್ತೆ, ಬರೀ ಸ್ಯಾಟರ್ಡೇ ಮಾತ್ರ. ಸೊ ಪಾನಿಪುರಿ ತಿನ್ಕೊಂಬಂದು
ಇಲ್ಲಿ ಪಾವ್ ಬಜ್ಜಿ ಸ್ನ್ಯಾಕ್ಸ್ ಇತ್ತು ಇವತ್ತು. ಅದು ಅಷ್ಟು ಇಷ್ಟ ಆಗಲ್ಲ, ಆದರೂ ಪಿ ಜಿಲಿ ಕೊಡೋದನ್ನು ಹಾಗೆ ಬಿಡೋಕ್ಕೂ ಇಷ್ಟ ಆಗಲ್ಲ. ಅದಂತ ಅದನ್ನು ತಿಂದು ಮುಗಿಸಿದ್ವಿ. ತಿಂದಾದಮೇಲೆ ಟೆರಸ್ಸಿಗೆ ಹೋದ್ವಿ. ಟೆರಸ್ಸಿಗೆ ಹೋಗಿ ಅಲ್ಲೊಂದು ನನ್ನ ಫೇವ್ರೆಟ್ ಪ್ಲೇಸ್ ಇದೆ. ಅಲ್ಲಿ ಕೂತ್ಕೊಂಡು ಹಾಗೆ ಸನ್ಸೆಟ್ ನೋಡೋದಂದರೆ ನನಗೆ ಸಖತ್ ಇಷ್ಟ. ನಾನು ನನ್ನ ಫ್ರೆಂಡ್ ಇಬ್ಬರು ಸನ್ಸೆಟ್ ನೋಡಿಕೊಂಡು ಅಲ್ಲೇ ಪಕ್ಕದ ಬಿಲ್ಡಿಂಗಲ್ಲಿ ಇರೋ ಮಕ್ಕಳನ್ನ ಅಬ್ಸರ್ವ್ ಮಾಡಿದೆ. ಮಕ್ಕಳು ಮೋಸ್ಟ್ಲಿ ಡಾಕ್ಟರ್ ಪೇಷಂಟ್ ಆಟ ಆಡ್ತಿದ್ರು ಅಂತ ಕಾಣಿಸುತ್ತೆ. ಅಲ್ಲಿ ಪೇಷಂಟ್ ಅಂತ ಒಂದು ಹುಡುಗಿ ಮಲಗಿದೆ. ಈ ಹುಡುಗ ಆ ಹುಡುಗಿನ ಬದುಕಿಸ್ತಾ ಇರೋ ಥರ ಏನೋ ಆಟ ಆಡ್ತಿದ್ರಪ್ಪ. ಅದಾದಮೇಲೆ ನಮ್ಮ ಸ್ಯಾಟರ್ಡೇ ಸಂಪ್ರದಾಯದಂತೆ ನಾವು ಎವ್ರಿ ಸ್ಯಾಟರ್ಡೇ ಆ ದಿನ ಫ್ರೀ ಇದ್ದರೆ ಅಂತೂ ಯಾವ ಪ್ಲ್ಯಾನ್ಸ್ ಇಲ್ಲ ಅಂದ್ರೂ ದೇವಸ್ಥಾನಕ್ಕೆ ಹೋಗಲೇಬೇಕು. ಅದು BEML ಅಲ್ಲಿ ನಾನಿರೋ ಪ್ಲೇಸಲ್ಲಿ ನಿಯರ್ ನನಗೆ ತುಂಬ ಇಷ್ಟ ಆಗೋವಂಥ ದೇವಸ್ಥಾನ ಇದೆ. ಅಲ್ಲಿ ಆಂಜನೇಯನ ದೇವಸ್ಥಾನಕ್ಕೆ ಮುಗಿಸ್ಕೊಂಬಂದು ನಂತರ ನೈಟ್ ಡಿನ್ನರ್ ಮುಗಿಸ್ದೆ. ಏನು ಇವಳು ಬರೀ ತಿನ್ಕೊಂಡೇ ಇದ್ದಾಳೆ ಅಲ್ಲ, ನಿಮ್ಗೆ ಅನಿಸ್ತಿರುತ್ತೆ. ತಿನ್ನೋದು ಒಂದೇ ಸದ್ಯಕ್ಕೆ ನನ್ನ ಜೀವನದಲ್ಲಿ ಸಖತ್ತಾಗಿ ಖುಷಿ ಕೊಡ್ತಾ ಇರೋದು. ಸೊ ಸುಮ್ಮನೆ ತಿನ್ಕೊಂಡಿರೋಣ, ಏನು ಬೇಕಾದರೂ ಏನಾದರೂ ಆಗಲಿ. ಆಮೇಲೆ ಮೈಸೂರು ಕೆಫೆಗೆ ಬಂದ್ವಿ. ಮೈಸೂರು ಕೆಫೆ ನಮ್ಮ PG ಪಕ್ಕನೇ ಇರೋದು. ಸೊ ನನ್ನ ಫ್ರೆಂಡ್ಸ್ ಇಲ್ಲೇ ರೌಂಡ್ ಹಾಕ್ಕೊಂಡು ನಾವು ಬಂದಿದ್ದೀವಿ. ಹಾಗೆ ಬಾ ಹಾಯ್ ಮಾಡಿ ಹೋಗ್ತೀವಿ ಅಂತ ಹೇಳಿದ್ರು. ಸೊ ಇವರೆಲ್ಲ ನನ್ನ ಫ್ರೆಂಡ್ಸ್, ಇವರಿಗೆಲ್ಲ ಹಾಯ್ ಮಾಡಿ ಈ ನನ್ನ ಸ್ಯಾಟರ್ಡೇ ಡೇನ ಮುಗಿಸಿ ಹೋಗಿ ಕಾಫಿ ಕುಡಿದು ಕೊನೆಯಲ್ಲಿ ಮಲ್ಕೊಂಡ್ವಿ. ಥ್ಯಾಂಕ್ ಯು.